ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ನೀಡಿ ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಲಿಂಗನೂರು ಹಾಗೂ ಬುದ್ನಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ಮಾತನಾಡಿದ್ದಾರೆ. ಹಿಂದೆ ಶಿಕ್ಷಣದ ಕೊರತೆ ಇತ್ತು. ಆದ್ದರಿಂದ ಕೆಲವೇ ಜನ ಮುಂದುವರೆದ ವರ್ಗಗಳು ಆಸ್ತಿ ಎಂಬಂತಾಗಿತ್ತು. ಹಿಂದುಳಿದ ವರ್ಗಗಳಿಗೆ ಈ ಅವಕಾಶ ಕಡಿಮೆ ಇತ್ತು. ಸರ್ಕಾರದ ಕಾಳಜಿಯಿಂದ ಇಂದು ಎಲ್ಲ ರೀತಿಯ ಶಿಕ್ಷಣ ಪಡೆಯುವಂತೆ ನಿಮ್ಮ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದರಿಂದ ನಿಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಬೇಕು. ಇದು ಪೋಷಕರ ಜವಾಬ್ದಾರಿ ಅಂತ ಹೇಳಿದರು. ಗುಣಾತ್ಮಕ ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರ ನೀಡುವ ಮೂಲಕ ಮಕ್ಕಳನ್ನು ಸಮಾಜಕ್ಕೆ ಆಸ್ತಿಯನ್ನಾಗಿಸಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕಲಿಕೆಗೆ ಪ್ರೋತ್ಸಾಹವನ್ನು ನೀಡಬೇಕು ಮತ್ತು ಮಕ್ಕಳಲ್ಲಿ ಗಮನ ಹರಿಸುವುದು ಅವಶ್ಯಕವಾಗಿದೆ ಅಂತ ಹೇಳಿದರು. ಮತ್ತು ವಿದ್ಯಾರ್ಥಿಗಳು ಕಲಿತ ಪಾಠ ಮನನ ಮಾಡಿಕೊಳ್ಳಬೇಕು. ವಿದ್ಯೆಯಲ್ಲಿ ಆಸಕ್ತಿ ಇರಲಿ, ಪರೀಕ್ಷೆಗಳಿಗೆ ಹೆದರಬಾರದು ಎಂದು ಅವರು ಕಿವಿ ಮಾತನ್ನು ಹೇಳಿದರು. ಜೊತೆಗೆ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಮನೆಗಳ್ಳತನ, ಸರಗಳ್ಳತನ, ಸೈಬರ್ ಅಪರಾಧಗಳು ಸೇರಿದಂತೆ ತುರ್ತು ಸೇವೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಯಮನಪ್ಪ ಮಾದರ್ ಸ್ವಾಗತ ಮಾಡಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಪಿಎಸ್ಐ ಗಂಗಾಧರ ಪೂಜಾರಿ, ಹೆಚ್ಚುವರಿ ಪಿಎಸ್ಐ ಹೊಸ್ಮನಿ, ಗ್ರಾಮದ ಹಿರಿಯರಾದ ಹೂವಪ್ಪ ಉಷಾಕರ್, ಮಾಳಪ್ಪ ಗಾಳಿಶೆಟ್ಟಿ, ಭೀಮನಗೌಡ ಬಡಗೌಡರ್, ಹನುಮಂತ ಕರಿಗಾರ್, ಬಸಪ್ಪ ಕರಿಗಾರ್, ಪಿಕೆಪಿಎಸ್ ನಿರ್ದೇಶಕ ವಿಜಯಕುಮಾರ್ ಮಾದರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಬೇಸಿಗೆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಮನೆಯಾಗಿ ಇಟ್ಟುಕೊಂಡು ನಾವು ಸೇವೆ ಹಾಕಿದ್ದೀವಿ ಮಾಡಿದ್ವಿ ಅಂದರೆ ಯಾವುದೂ ಅಷ್ಟು ಸುರಕ್ಷಿತವಲ್ಲ. ಸೊ ನಿಮಗೆ ಎಂಥದೇ ಕಷ್ಟ ಬಂದರೂ ಅವಶ್ಯಕ ತಕ್ಕಂಥ ನಿಮಗೆಲ್ಲ ಬ್ಯಾಂಕು ಲಾಕರ್ ಕಷ್ಟ ಆಗ್ತದೆ, ನನಗೂ ಅರ್ಥ ಆಗ್ತದೆ, ಅವೆಲ್ಲ ಮಾಡೋಕ್ಕಾಗಲ್ಲ. ಸೊ ನಂದು ನಿಮಗೆ ಏನಾದರೂ ನೀವೇ ಒಂದು ಲಾಕರಾಗಿ ಹೆಂಗಿರ್ಬೋದು ಅಂದರೆ ಮನೆ ಒಳಗಡೆ ಯಾರಾದರೂ ಮಲಗಬೇಕು, ಏನೂ ಕಷ್ಟ ಇಲ್ಲ. ವ್ಯವಸ್ಥೆ ನಾವು ಮಾಡ್ಕೋತೀವಿ, ಫ್ಯಾನ್ಗಳು ಬಂದು ಈ ಕೂಲಿಂಗ್ ಅದಾವೆ, ಎಲ್ಲ ಹತ್ರ ಇರ್ತಾವೆ, ಆ ವ್ಯವಸ್ಥೆ ಮಾಡ್ಕೊಂಡು ಮನೆ ಒಳಗಡೆ ಯಾರಾದರೂ ಇರಲಿ. ಸೊ ನೀವು ಮನೆ ಒಳಗಡೆ ಯಾರಾದ್ರೂ ಇರಿ, ಪ್ರತಿಯೊಂದು ಮನೆಯ ಮುಂದೆ ಒಂದು ಲೈಟಲ್ಲಿ ಹೊರಗಡೆ ಹಾಕಿದಾರಲ್ಲ, ಡೋರ್ ಮುಂದ್ಗಡೆ ಒಂದು ಲೈಟ್ ಹಾಕಿದರೆ ಬೆಳಕಿನ ವ್ಯವಸ್ಥೆ. ಯಾವ ಬ್ಯಾಗ್ಗಳನ್ನ ನಿಮ್ಮಿಂದ ದೂರ ಇರಬಾರ್ದು ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಎರಡನೇದು, ಅಕಸ್ಮಾತ್ ನೀವು ತೊಗೊಂಡು ಹೋಗೋದು ಬೇಡ, ಮನೇಲಿ ಯಾರೂ ಇರೋದಿಲ್ಲ ಅಂತಂದ್ರೆ ನಿಮಗೆ ಯಾರು ಅತ್ಯಂತ ಆತ್ಮೀಯರದಾರ ಅವ್ರ ಹತ್ರ ಕೊಟ್ಕೊಡಿ. ಮನೆಯಾಗ ಇಲ್ಲವಾ ನಾನು ಹೊಂಟಿದ್ದೀವಿ, ಎರಡನೇ ಬರೋಂಗಿಲ್ಲ, ಇದೊಂದು ಸ್ವಲ್ಪ ರೊಕ್ಕ ಐತೆ, ಇದೊಂದು ಸ್ವಲ್ಪ ಬಂಗಾರ ಐತೆ, ಇಲ್ಲಿ ಇಟ್ಕೋ, ನಿಮ್ಮ ಮನ್ಯಾಗ ಹೊಳ್ಳಿ ಬಂದು ತೊಗೋತೀವಿ ಅನ್ನೋದೊಂದು ಸ್ವಲ್ಪ ಕಲ್ತ್ಕೊಂಡು ರೂಢಿ ಮಾಡಿ. ಅರ್ಥ ಆಯ್ತು? ಎರಡೆಲ್ಲ ಹೋಗ್ತಿದ್ದಂಗೆ ಹುಡುಗರು ಹುಡುಗಿಯರಿಬ್ಬರು ಅದು ಇದು ಅಂತ ಗೀಳುಗಳಿಗೆ ಹೋಗ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳು ಕಾಲೇಜು ಹೈಸ್ಕೂಲ್ಗಳಿಗೆ ಹೋಗ್ತಿದ್ರೆ ಏನು ಮಾಡ್ತಾರೆ ಏನಿಲ್ಲ ಸ್ವಲ್ಪ ಗಮನ ಇರಲಿ. ಹುಡುಗರಾಗಲಿ ಏನು ಮಾಡ್ತಾರೆ ಅನ್ನೋದು ತಂದೆ ತಾಯಿ ಸ್ವಲ್ಪ ಜವಾಬ್ದಾರಿ ಐತಿ, ಅದನ್ನು ಸ್ವಲ್ಪ ನೋಡಿಕೊಂಡು ಮಾಡಿ ಅವರೇನು ಕರೆಕ್ಟಾಗಿ ಓದ್ತಾರ, ಕಾಲೇಜ್ಗೆ ಹೋಗ್ತಾರ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಎರಡನೇದ್ದು, ಹುಡುಗರಿಗೆ ಹೇಳ್ತೇನೆ, ಹುಡುಗಿಯರಿಗೂ ಹೇಳ್ತೇನೆ, ಮದುವೆಯ ವಯಸ್ಸು ಅನ್ನೋದು ಸರ್ಕಾರ ನಿರ್ಧಾರ ಪಡಿಸಿದ್ದು 18 ವರ್ಷ ಹುಡುಗಿಯರಿಗೆ, 21 ವರ್ಷ ಹುಡುಗರಿಗೆ. ಅದಕ್ಕಿಂತ ಮುಂಚೆ ಏನೇ ಆದರೂ ಕೂಡ ಅದು ಅಫೆನ್ಸ್ ಆಗ್ತದೆ, ಪೋಕ್ಸೋ ಅಲ್ಲಿ ಜೈಲಿಗೆ ಹೋಗ್ತಾರೆ. ನಿಮ್ಮಲ್ಲಿ 18 ವರ್ಷಕ್ಕಿಂತ ಮುಂಚೆ ಮದುವೆ ಮಾಡೋಕ್ಕೂ ಹೋಗ್ಬೇಡ್ರಿ. ನೀವೇನಾದ್ರು ಮದುವೆ ಮಾಡಿದರೆ ನಿಮಗೂ ಪನಿಷ್ಮೆಂಟ್, ನೀವು ಜೈಲಿಗೆ ಹೋಗ್ತೀರಿ. ಸೊ ಹುಡುಗರಾದವ್ರು ಏನು ಮಾಡಬೇಕು ಅಂದರೆ, ನಿಮ್ಮ ಊರಿನ, ನಿಮ್ಮ ಕೇರಿಯ, ನಿಮ್ಮ ಓಣಿಯ ಹೆಣ್ಣು ಮಕ್ಕಳು ನಿಮಗೆ ಸಂಬಂಧಪಟ್ಟವರು, ನಿಮ್ಮ ಅಕ್ಕಂಗರಿದ್ದಂಗೆ ಅವರ ರಕ್ಷಣೆ ಕೆಲಸ ನೀವು ಮಾಡಬೇಕು. ಅದನ್ನು ಗೊತ್ತಿರಲಿ, ಏನಾದರೂ ಹೆಚ್ಚು ಕಡೆ ನೀವು ವಿಷಯಗಳು ಗೊತ್ತಿರೋ ತಂದೆ ತಾಯಿ ಮುಗಿಸುವಂಥದ್ದು. ಹಿಂಗದ ನೋಡಿ, ಏನೋ ಕಿರಿಕಿರಿ ಹಂಗೆ ಕಾಣ್ತೈತೆ, ಸ್ವಲ್ಪ ಮಾಹಿತಿ ಕೊಡುವಂಥದ್ದು ಬೇಡ. ಹಿರಿಯರಿಗೆ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದರೆ, ನೋಡಪ್ಪ ಹಿಂಗೈತೆ, ಸ್ವಲ್ಪ ಕಲಿಸಿ ಬುದ್ಧಿ ಹೇಳುವಂಥದ್ದು ಮಾಡೋದಂಥ ಕೆಲಸ ಮಾಡಲಿ. ಹೆಣ್ಣು ಮಕ್ಕಳ ರಕ್ಷಣೆ ವಿಷಯ ಯಾರಂದ್ರೆ ನಿಮ್ಮ ಊರಿಂದ ನೀವೇ ಅಲ್ವಾ, ನಿಮ್ಮ ಊರಿನ ಹೆಣ್ಮಕ್ಳಿಗೆ ಜವಾಬ್ದಾರಿ ಫಸ್ಟ್ ನೀವಲ್ಲ, ನಿಮ್ಮನ್ನು ಮೀರಿದ ನಾವು ಬಂದಿರ್ತೀವಿ. ಅರ್ಥ ಆಯಿತು? ಸೊ ಮಕ್ಕಳು ಏನು ಮಾಡ್ತಾರೆ, ಮಕ್ಕಳು ಕರೆಕ್ಟಾಗಿ ಎಜುಕೇಷನ್ ತೊಗೊಳ್ತಾ ಇದ್ದಾರೋ ಇಲ್ಲೋ, ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಮಾಡ್ತಾರಾ ಇಲ್ಲ ಅನ್ನೋದು ನೋಡಬೇಕು. ಆಮೇಲೆ ಹುಡುಗರಾದವರು ನಿಮ್ಮದು ಈ ಒಂದು ಎಲ್ಲ ಕೆಟ್ಟ ಯೋಚನೆ ಬಿಟ್ಟು ಮೊದಲು ಜೀವನದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಪಡ್ಕೋಬೇಕು, ಒಂದು ಗುರಿ ಮುಟ್ಟಬೇಕು. ಗುರಿ ಮುಟ್ಟಿದ ಮೇಲೆ ಯಾವತ್ತೂ ನಿಮಗೆ ಒಂದು ದಿವಸ ಲಗ್ನ ಆಗೇ ಆಗ್ತೈತಿ, ಒಳ್ಳೆ ಹೆಂಡತಿ ಬಂದೇ ಬರ್ತಾವೆ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ಶಿಕ್ಷಣ ಪಡೀರಿ, ಜೀವನದಲ್ಲಿ ಏನಾದ್ರು ಸಾಧಿಸುವಂಥ ಮಾಡಿ. ಇಲ್ಲ ಅಂತಂದ್ರೆ ನೀನು ನಾಳೆ ಒಂದು ದಿವಸ ಇದನ್ನು ಚಟಕ್ಕೆ ಬಿದ್ದೆಯೋ, ಆಮೇಲೆ ಏನಾಗ್ತದೆ, ಆಯಿತು ಊರಾಗಿನ ಹಿರಿಯ ಸೇರ್ಕೊಂಡು ಒಂದು ಲಗ್ನ ಮಾಡಿರ್ತಾರೆ, ಹೋಗೋದ್ಮೇಲೆ 10 ಮಣಿ ಕುಡಿಯೋಕೆ ಕಂಡು ಹೋಗ್ತಿ, ಆಮೇಲೆ ಮಧ್ಯಾಹ್ನ ಕುಡಿತಿ, ಮುಂಜಾನೆ ಕುಡಿತಿ, ಮುಗೀತು. ಕಂಟು ಕಡೆಗೆ ಹೋಗೋದೈತೆ, ಅಲ್ಲಿ ಕಬ್ಬು ಕಡೆಗೆ ಬರೋದೈತೆ, ಎಣ್ಣೆ ಹೊಡೆದೈತೆ, ಮಕ್ಕಳದಾಕೈತೆ, ಅದು ಆಗ್ತದೆ. ಅದು ಆಗಬಾರ್ದು. ಇವತ್ತು ಒಳ್ಳೆ ಶಿಕ್ಷಣ ಪಡ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಗಮನ ಇರಲಿ. ಇದು 18 ವರ್ಷಕ್ಕಿಂತ ಮುಂಚೆ ಏನೋ ಮದುವೆ ಮಾಡೋದಾಗಲಿ ಅಥವಾ ಈ ರೀತಿ ಏನಾದರೂ ಪ್ರೀತಿ ಪ್ರೇಮ ಅಂತ ತಿರುಗಾಡಕ್ಕೆ ಬಂತು ಅಂತ ಗೊತ್ತಾದರೆ ಪೋಕ್ಸೋ ಕಾಯ್ದೆಯಲ್ಲಿ ಸೀದಾ ಜೈಲಿಗೆ ಹೋಗ್ತೀರಿ. ಸೊ ಜೈಲಿಗೆ ಹೋದ್ರೆ, ಒನ್ಸ್ ನೀವು ಜೈಲಿಗೆ ಹೋದಿರಿ ಅಂದ್ರೆ ನಿಮ್ಮದು ಅದು ಕೇಸ್ ಮುಗಿಯೋ ತನಕ ಜೀವನ ಹಾಳು, ಶಿಕ್ಷಣ ಬಂದ್ ಆಗ್ತೈತೆ, ಮುಂದೆ ನೌಕರಿ ತಗೋಬೇಕಾದ್ರೆ ಕಷ್ಟ ಆಗ್ತದೆ. ಸೊ ದಯವಿಟ್ಟು ಅಂಥ ಕ್ಷಣಿಕ ಆಸೆಗಳಿಗೆ ಬಲಿ ಆಗಬೇಡ್ರಿ. ಜೀವನ ಏನೈತೆ, ಗಂಡು ಹೆಣ್ಣು ಇದ್ದೇ ಇರ್ತೈತೆ. ನೀವು ಕ್ಷಣಿಕ ಆಸೆಗೆ ಬಲಿ ಬಿದ್ದು ಅದೆಲ್ಲ ಹಾಳು ಮಾಡ್ಕೊಬಿಡಿ. ದಯವಿಟ್ಟು ಹೆಣ್ಮಕ್ಳು ಇರಲಿ, ಗಂಡು ಮಕ್ಕಳು ಇರಲಿ,
ಒಂದು ಒಳ್ಳೆಯ ಶಿಕ್ಷಣ ಪಡ್ಕೊಳ್ಳಿ. ಮತ್ತು ತಂದೆ ತಾಯಿಗಳು ಕೂಡ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವಂಥದ್ದು, ಒಳ್ಳೆಯ ಸಂಸ್ಕಾರ ಕೊಡಿಸುವಂಥದ್ದು. ಶಿಕ್ಷಣ ಶಾಲೆಯಲ್ಲಿ ಕೊಡಿಸ್ತೀವಿ, ಸಂಸ್ಕಾರ ಮನೆಯಲ್ಲೇ ಕೊಡೋದು. ನಾನೇನು ಮಾಡ್ತೀನೋ ಅದನ್ನು ನಮ್ಮ ಮಕ್ಕಳು ನೋಡ್ತಾರೆ. ಕರೆಕ್ಟಾ? ನಾವೇನು ಹೇಳ್ತೀವೋ ಅದನ್ನು ನಮ್ಮ ಮಕ್ಕಳು ಕಲಿತಾರೆ, ನಾವೇನು ಬೈತೀವೋ ನಮ್ಮ ಮಕ್ಕಳು ಕಲಿತಾರೆ, ನಾವೇನು ಒಳ್ಳೆಯದನ್ನು ಮಾತಾಡ್ತೀವೋ ನಮ್ಮ ಮಕ್ಕಳು ಕಲಿತಾರೆ. ಸೊ ಸಂಸ್ಕಾರ ಅನ್ನೋದು ಮನೆಯಿಂದನೇ ಬರಬೇಕು. ಸೊ ಒಳ್ಳೆಯ ಸಂಸ್ಕಾರ ಕೊಡುವಂಥ ಕೆಲಸ ತಂದೆ ತಾಯಿಗಳು ಮಾಡಬೇಕು.